ಮಾಲೂರು ತಾಲೂಕಿನ ಮಾಸ್ತಿ ಮುಖ್ಯ ರಸ್ತೆಯಿಂದ ದೊಡ್ಡಕಲ್ಲಹಳ್ಳಿ ಗ್ರಾಮದವರೆಗೆ 5 ವರ್ಷಗಳ ಹಿಂದೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗಾಗಿ ರಸ್ತೆ ಕಿತ್ತು 1 ವರ್ಷದ ಹಿಂದೆ ಜಲ್ಲಿಕಲ್ಲು ಹಾಕಿ ಹೋದ ಗುತ್ತಿಗೆದಾರ ಕಾಣೆಯಾಗಿದ್ದಾನೆ ಎಂದು ಗ್ರಾಮಸ್ಥರು ಹಾಗೂ ವಾಹನ ಸವಾರರು ಗುತ್ತಿಗೆದಾರನ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನ ಶಾಸಕರು ಕ್ಷೇತ್ರದಲ್ಲಿ ರಸ್ತೆಗಳ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಸಾವಿರಾರು ಕೋಟಿ ಅನುದಾನ ತಂದು ರಸ್ತೆಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ. ಆದರೆ ಈ ರಸ್ತೆ ಪ್ರಾರಂಭಿಸಿದ ಗುತ್ತಿಗೆದಾರ ಕಾಮಗಾರಿಯನ್ನು ಅರ್ಧಕ್ಕೆ ನಿಲ್ಲಿಸಿ ಕಾಣೆಯಾಗಿದ್ದಾನೆ ಎಂದು ಆರೋಪಿಸಲಾಗಿದೆ. ಈ ರಸ್ತೆಯಲ್ಲಿ ವಾಹನ ಚಾಲನೆ ಮಾಡಲು ವಾಹನ ಸವಾರರು ನಿತ್ಯ ಹರಸಾಹಸ ಪಡುವಂತಾಗಿದೆ. ಹಲವಾರು ಬಾರಿ ದ್ವಿಚಕ್ರ ವಾಹನ ಸವಾರರು ಬಿದ್ದು ಕೈಕಾಲುಗಳು ಗಾಯ ಮಾಡಿಕೊಂಡಿರುವ ಘಟನೆಗಳು ನಡೆದಿದೆ. ಆದಷ್ಟು ಬೇಗ ಈ ರಸ್ತೆಗೆ ಡಾಂಬರೀಕರಣ ಆರಂಭಿಸಿ ರಸ್ತೆ ಅಭಿವೃದ್ಧಿಯನ್ನು ಪೂರ್ಣಗೊಳಿಸಿ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ದೊಡ್ಡಕಲ್ಲಹಳ್ಳಿ, ಚಿಕ್ಕಕಲ್ಲಹಳ್ಳಿ, ಹೊಸಹಳ್ಳಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಚೆನ್ನಾಗಿಲ್ಲ, ಏನು ಮಾಡೋಕ್ಕದು, ನಮ್ಮ ಕರ್ಮ ಆಗ್ಬೇಕು ಸರ್. ಎಲ್ರಿಗೂ ಅನುಕೂಲ ತಾನೇ, ಆಗಲೇಬೇಕು. ಒಂದೊಂದು ವರ್ಷ ಇದೆ ಸರ್. ಇದು ಎಲ್ಲವೂ ಇದು ನಮಗೆ ಅಲ್ಲ, ಎಲ್ರಿಗೂ ಸಾರ್ವಜನಿಕ ಎಲ್ರಿಗೂ ತೊಂದರೆ. ಎಲ್ಲ ಹೊಡೆದ್ರು ತಿರುಗಾಗೆ ಬಿಟ್ಬಿಟ್ರು. ವರ್ಷ ಆಗಿದೆ ಅಷ್ಟಲ್ಲ. ಅದು ಮೊನ್ನೆ ಮಳೆ ಬಿದ್ದಾಗ ಎಲ್ಲ ಕೊರಕಲು ಬಿದ್ದಾಗಿತ್ತು. ತಿರುಗಿ ಜಲ್ಲಿ ಹೊಡೆದ್ರು, ತಿರ್ಗಾ ಏನು ಬರಲ್ಲ. ಹೋಗೋದಕ್ಕೆ ಎಷ್ಟು ಸಮಸ್ಯೆ ಗೊತ್ತಾ? ಹೆಂಗಸು ಮಕ್ಕಳನ್ನ ಯಾರನ್ನ ಕರ್ಕೊಂಡು ಹೋಗ್ಬೇಕು ಅಂದರೆ ಇವು ಹುಡುಗರು ಓಡಾಡ್ಬೋದು. ಇದರಲ್ಲಿ ಹೆಂಗಸರನ್ನ ಯಾರನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಇಲ್ಲಿ ನಮ್ಮೂರ ಹತ್ರ ಅಲ್ಲಿ ಗುಳಿ ಬಿದ್ದೋಗೈತೆ. ಅಲ್ಲಿ ಹೋಗಿ ನೋಡೋಣ, ಅದನ್ನು ತೋರ್ಸೋಣ. ಅದನ್ನು ಗುಳಿ ಬಿದ್ದೋಗೈತೆ ಪೂರ್ತಿ. ಮೊನ್ನೆ ಮಳೆ ಬಂದು ಗುಳಿ ಬಿದ್ದೋಗೈತೆ. ಮತ್ತು ಅಲ್ಲಿ ಮುಂದೆಗಡೆ ಹೋದರೆ ಆ ಮಿಟ್ಕಲ್ ದಿನ್ನೆ ಅಂದ್ಬಿಟ್ಟೈತೆ. ಆ ಡೌನ್ಗೆ ಪೂರ್ತಿ ಗುಳಿ. ಎಲ್ಲಿ ಹೋಗೋದು ನಾವು? ಏನು ಮಾಡ್ತಾವ್ರು ಇವರೆಲ್ಲನೂ? ಕೇಳಬೇಕಾಗಿರೋದು ಓಟ್ ಹಾಕದಿರೋರು ಯಾರು ಕೇಳಬಾರ್ದಾ? ನಮ್ಮ ಹಕ್ಕು ತಾನೇ ಇದನ್ನ ಕೇಳೋದಕ್ಕೆ. ಇನ್ನೇನು ಮಾಡ್ಬೇಕು ಇವರು? 5 ವರ್ಷ ಆಗೈತೆ. ನಮ್ಮ ಊರಲ್ಲಿರೋ ಈ ಪಂಚಾಯತಿನಾಗಿರೋ ಯಾವನೂ ಸರಿಯಿಲ್ಲ. ನಾನು ಫಸ್ಟ್ ಹೇಳ್ತೀನಿ, 5 ವರ್ಷ ಸುಮಾರು 10 ಕಿತ್ತಾಕ 5 ವರ್ಷ ಆಗ್ತಾಯಿತ್ತು. ಇದೇ ರೋಡಲ್ಲಿ ಓಡಾಡ್ತಾ ಇದ್ದೀನಿ. ಓಡಾಡೋನ್ ಕಷ್ಟ ಏನಂತ ಗೊತ್ತಿಲ್ವಾ? ನಾನಿವಾಗ ಊರಿಂದ ಹಿಂಗೆ ಮಾಲೂರಿಗೆ ಈ ಕಡೆ ಹೊರಟೋಗ್ತೀನಿ. ದಿನ ಈ ರೋಡಲ್ಲಿ ಓಡಾಡೋರು ಯಾವನೇ ಆಗಲಿ ಕೇಳೋದೇ ಇಲ್ಲ.